ಗುರುಗಳೀಗ ನಿರ್ಮಲಾನಂದ ಶ್ರೀಗಳು ಕಳೆದ ಬಾರಿ ರಾಜಕೀಯದ ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ. ಅದಾದ ಬಳಿಕ ಈಗ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಬೇಡ ರಾಜಕೀಯ ಕಾವಿ ಹಾಕ್ಕೊಂಡು ಏನಕ್ಕೆ ಮಾತಾಡಬೇಕು ರಾಜಕೀಯದ ವಿಚಾರ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಯಾಗಿ ಹೇಳಿದ್ದಾರೆ, ಹೌದು ದೇವೇಗೌಡರು CM ಆಗಿದ್ದು ಸ್ವಾಮೀಜಿಗಳಿಂದಲೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ವಿಚಾರ ಸಾಕಷ್ಟು ಚರ್ಚೆ ಗ್ರಾಸ್ಪದ. ತಾವೇನು ಹೇಳ್ತಾರೆ ಸ್ವಾಮೀಜಿ ವಿಚಾರ? ಅಲ್ಲ ಸರ್, ಅಂದ್ರೆ ಹೇಳಿದಿರಿ ಆ ಹಿನ್ನೆಲೆಯಲ್ಲೇ ಚರ್ಚೆ ಶುರುವಾಗಿರೋದು. ಡಿ ಕೆ ಶಿವಕುಮಾರ್ ಸಮುದಾಯದ ವಿಚಾರದಲ್ಲಿ ತಾವು ಮಾತನಾಡಿದ್ರಿ, ಒಂದು ಸಂದೇಶ ಅಂದರೆ ವಿಶೇಷವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಾವನೆ ಇರುತ್ತೆ. ಬಟ್ ನಾವು ವೈಯಕ್ತಿಕವಾಗಿ ಗಮನಿಸೋದು ಅಂತಂದರೆ ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರುಗಳು ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ವಿಷಯಗಳನ್ನೇ ಮಾತಾಡಬಾರ್ದು. ಯಾಕೆಂದರೆ ಇವತ್ತು ರಾಜಕೀಯ ಪರಿಸ್ಥಿತಿನೂ ಕೂಡ ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ, ಸಂವಿಧಾನಾತ್ಮಕ ಮಾದರಿಯಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ಆರೋಪವು ಕೂಡ ಕೇಳಿಬರ್ತಾ ಇದೆ. ಒಬ್ಬ ವಿದ್ಯಾವಂತ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದರೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಸಂವಿಧಾನಾತ್ಮಕವಾಗಿ ಪಕ್ಷದ ಶಿಸ್ತು ನಿಯಮಗಳಿಗೆ ಒಳಪಟ್ಟು ಅಧಿಕಾರ ಹಂಚಿಕೆಯನ್ನು ಮಾಡ್ಕೋಬೇಕು, ಹಾಗೆಲ್ಲ ಇರುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಸ್ತವಿಕವಾಗಿ ನಾವು ಯೋಚನೆ ಮಾಡೋದಾದರೆ, ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಯೋಚನೆ ಮಾಡೋದಾದರೆ, ಒಂದು ಸಮುದಾಯದ ಮುಖಂಡನೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಆ ಕಷ್ಟಪಟ್ಟು ದುಡಿದಿರೋಂಥ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ, ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದರಿಂದಾಗಿ ನಾವು ಎಂಟ್ರಿ ಆಗಿದ್ದಷ್ಟೇ. ಭಕ್ತರು ಮತ್ತು ಸಮುದಾಯದ ಭಕ್ತರು, ಅಭಿಮಾನಿಗಳೆಲ್ಲರೂ ಕೂಡ ಈ ಸಮಯದಲ್ಲಿ ಅವರು ದುಡಿದಿರೋಂಥ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಅದರ ಸಂಬಂಧ ಒಂದು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದರಿಂದ ನಾವು ಎಂಟ್ರಿ ಆಗಿದ್ದೇ ಹೊರತು ನಾವು ಯಾವಾಗಲೂ ವೈಯಕ್ತಿಕವಾಗಿ ಮತ್ತು ಶ್ರೀಮಠದ ನೆಲೆಯಲ್ಲಿ ರಾಜಕೀಯ ವಿಷಯಗಳಿಗೆ ನಾವು ಹಸ್ತಕ್ಷೇಪ ಮಾಡಲ್ಲ. ಏಕೆಂದರೆ ರಾಜಕೀಯ ಸುಧಾರಣೆಯನ್ನು ಪ್ರಬುದ್ಧ ರಾಜಕೀಯ ನಾಯಕರು ಮಾಡಬೇಕಾಗುತ್ತೆ. ಇವತ್ತು ಆ ವಾತಾವರಣದಲ್ಲಿ ಒಂದೇನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟು ದುಡಿದಿದ್ದಾರೆ, ಪಕ್ಷ ಕೈ ಹಿಡಿಬೇಕು ಅಂತ ಅಷ್ಟೇ. ಯಾವ ಪಕ್ಷದ ವಿರುದ್ಧವಾಗಿಯೂ ಅಲ್ಲ, ಯಾವುದೇ ವ್ಯಕ್ತಿಯ ವಿರುದ್ಧವಾಗಿಯೂ ಅಲ್ಲ, ಹೈಕಮಾಂಡ್ಗೆ ಅಷ್ಟೇ ನಾನು ಕೇಳ್ಕೊಂಡು. ಗುರುಗಳೀಗ ನಿರ್ಮಲಾನಂದ ಶ್ರೀಗಳು ಕಳೆದ ಬಾರಿ ರಾಜಕೀಯದ ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ. ಅದಾದ ಬಳಿಕ ಈಗ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಬೇಡ ರಾಜಕೀಯ ಕಾವಿ ಹಾಕ್ಕೊಂಡು ಏನಕ್ಕೆ ಮಾತಾಡಬೇಕು ರಾಜಕೀಯದ ವಿಚಾರ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಯಾಗಿ ಹೇಳಿದ್ದಾರೆ, ಹೌದು ದೇವೇಗೌಡರು CM ಆಗಿದ್ದು ಸ್ವಾಮೀಜಿಗಳಿಂದಲೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ವಿಚಾರ ಸಾಕಷ್ಟು ಚರ್ಚೆ ಗ್ರಾಸ್ಪದ. ತಾವೇನು ಹೇಳ್ತಾರೆ ಸ್ವಾಮೀಜಿ ವಿಚಾರ? ಅಲ್ಲ ಸರ್, ಅಂದ್ರೆ ಹೇಳಿದಿರಿ ಆ ಹಿನ್ನೆಲೆಯಲ್ಲೇ ಚರ್ಚೆ ಶುರುವಾಗಿರೋದು. ಡಿ ಕೆ ಶಿವಕುಮಾರ್ ಸಮುದಾಯದ ವಿಚಾರದಲ್ಲಿ ತಾವು ಮಾತನಾಡಿದ್ರಿ, ಒಂದು ಸಂದೇಶ ಅಂದರೆ ವಿಶೇಷವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಾವನೆ ಇರುತ್ತೆ. ಬಟ್ ನಾವು ವೈಯಕ್ತಿಕವಾಗಿ ಗಮನಿಸೋದು ಅಂತಂದರೆ ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಮುಖ